ನಮ್ಮ ರಾಜ್ಯ ಸರ್ಕಾರ ಒಂದು PRC ಅಂತೇಳಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಆತಂಕಿತರಾಗಬೇಕು, ಜಾಗೃತರು ಆಗಬೇಕು, ಇದ್ರ ವಿರುದ್ಧ ಹೋರಾಟನೂ ಮಾಡಲೇಬೇಕು ನಾವು. ಯಾಕಂದ್ರೆ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಅಕ್ರಮ ಬಾಂಗ್ಲಾ ವಲಸಿಗರನ್ನ ತಡಿಬೇಕು, ಸೂಕ್ತವಾದಂಥ ವ್ಯಕ್ತಿಗಳಿಗೆ ಭಾರತದ ನಾಗರಿಕತ್ವವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ NRC ಅಂತ ತರಲಿಕ್ಕೆ ಹೋದ್ರು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಹೇಳಿ ತರಲಿಕ್ಕೆ ಹೋದ್ರು. ಆಗ ಇದೇ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿತು. ಭಾರತದ ನಾಗರಿಕರು ಯಾರು, ಭಾರತಕ್ಕೆ ಅತಿಕ್ರಮಣವಾಗಿ ಅಕ್ರಮವಾಗಿ ಬಂದಿರೋರು ಯಾರು ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ NRC ತರಕ್ಕೆ ಹೊರಟರು. ಅದನ್ನ ವಿರೋಧಿಸಿದಂತ ಕಾಂಗ್ರೆಸ್ ಸದ್ದಿಲ್ದಲೇ PRC ತಂದಿದೆ. ಇವಾಗ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಯಾಕೆ? ಪಶ್ಚಿಮ ಬಂಗಾಳದಲ್ಲಿ NRC ಬರಕ್ಕಾಗಿರ್ಲಿಲ್ಲ, ಅದಕ್ಕೆ SIR ತಗೊಂಬಂದ್ರು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ತಗೊಂಬಂದ್ರು. ಅಲ್ಲಿ ದಾಖಲೆಗಳನ್ನ ಪರಿಶೀಲಿಸಿ ಅಲ್ಲಿ ವೋಟಿಂಗ್ ರೈಟ್ ಅನ್ನು ಕೊಡಕ್ ಬಂದಾಗ 90 ಲಕ್ಷ ಜನ ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ರು ಅವರನ್ನ ಓಟಿಂದ ಹೊರಗಡೆ ಇರುವಂತ ಕೆಲಸ ಆಯಿತು. ಅಲ್ಲಿ ಒಂದು ರಾಷ್ಟ್ರವಾದಿ BJP ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂತು. ಇವತ್ತು ಕರ್ನಾಟಕದಲ್ಲಿ SIR ಬಂದಿದೆ, SIR ಅಲ್ಲೂ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಈ PRC ಅಂತ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಯಾಕೆ ಹೊರಟಿದ್ದಾರೆ? NRC ನ ವಿರೋಧಿಸೋದು, ಅದನ್ನು ಮಾಡುವಂತ ಹಕ್ಕಿರೋದು ಕೇಂದ್ರ ಸರ್ಕಾರಕ್ಕೆ. DK ಶಿವಕುಮಾರ್ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ? ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಟೋಪಿ ವಾಲಗಳು ಯಾರಿದ್ರು, ಆ ಟೋಪಿ ವಾಲಗಳು ನಮ್ಮವರಲ್ಲ, ಅವರು ಹೊರಗಿನವರು ಅಕ್ರಮವಾಗಿ ಬಂದಿದ್ರು ಅಂತ ಗೊತ್ತಾಯ್ತು. ಆ ಟೋಪಿ ವಾಲಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಸುವೇಂದ್ರ ಅಧಿಕಾರಿ ಬಂದಾದ ಕೂಡಲೇ ಕರ್ನಾಟಕಕ್ಕೂ ಬಂದಿದ್ದಾರೆ. ಸಾಲಾಗಿ ದಂಡಾಗಿ ಇದೇ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಇಳಿತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರೂ ಇಲ್ಲಿ ಮತ್ತೆ 2022ರಲ್ಲಿ ನಾನೇ ಮುಖ್ಯಮಂತ್ರಿ ಅಂತಿದಾರಲ್ಲ, ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಟೋಪಿ ವಾಲಗಳಿಗೆ ಶಾಶ್ವತವಾಗಿ ನಿವಾಸ ಪ್ರಮಾಣ ಪತ್ರವನ್ನು ಕೊಡಬೇಕು. ಅದಕ್ಕೋಸ್ಕರವಾಗಿ ಸದ್ದಿಲ್ದಲ್ಲೇ PRC ತಂದಿದ್ದಾರೆ. ಇದನ್ನ ನಾವು ಗಮನಿಸಬೇಕು ಬಂಧುಗಳೇ. ಸಿದ್ದರಾಮಯ್ಯನವರಾದ್ರೂ ಕೂಡ ನೇರವಾಗಿ ವಿರೋಧಿಸ್ತಾ ಇದ್ರು. ನಮಗೆ ನಮ್ಮ ಹಿಂದೂ ವಿರೋಧಿ ಯಾರು ಅಂತ ಕಾಣಿಸ್ತಾ ಇತ್ತು. ಆದ್ರೆ DK ಶಿವಕುಮಾರ್ ಕೈ ತುಂಬಾ ದಾರ ಕಟ್ಕೊಂಡಿರ್ತಾರೆ, ಕೊರಳು ತುಂಬಾ ಹಾರ ಹಾಕೊಂಡಿರ್ತಾರೆ, ಬೆಳಗ್ಗೆ ಎದ್ದು ಕೂಡಲೇ ದೇವಸ್ಥಾನಕ್ಕೆ ಹೋಗ್ತಾರೆ. ಇವರೇನು ಹಿಂದೂ ಭಕ್ತರು, ಬಹಳ ಹಿಂದೂ ಪರವಾಗಿದ್ದಾರೆ ಅಂತ ದಯವಿಟ್ಟು ನೀವು ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ಶಿವನ ಬೆಟ್ಟ, ಕಪಾಲೆ ಬೆಟ್ಟವನ್ನ ಏಸು ಬೆಟ್ಟ ಮಾಡಕ್ ಹೋಗಿದೆ ಇದೇ DK ಶಿವಕುಮಾರ್. ದಯವಿಟ್ಟು ಅವರು PRC ತರ್ತಾ ಇರೋದ್ರ ಹಿಂದೆನೂ ಕೂಡ ಉದ್ದೇಶ ಶುದ್ಧಿ ಇಲ್ಲ. ಟೋಪಿ ವಾಲಾಗಳನ್ನ ವೋಟರ್ ಲಿಸ್ಟ್ ಅಲ್ಲಿ ಉಳಿಸಬೇಕು ಅಂತ ಹೇಳಿ ಬಂದಿರುವಂತ ಸಂದರ್ಭದಲ್ಲೇ PRC ತಂದಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು, ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೊಂದ್ಸರಿ ನಮ್ಮ ಎಲ್ಲ ಕಾಯಕ ಸಮುದಾಯಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ರಘು ಅವರನ್ನ ನೀವು ಬೆಳೆಸಿ, ನೀವು ಕೈ ಹಿಡಿರಿ. ಮುಂದೊಂದು ದಿನ ಇನ್ನೂ 10 ಜನಕ್ಕೆ ಪ್ರಾತಿನಿಧ್ಯ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ನೀವು ರಘುವರನ್ನ ಕೈ ಹಿಡಿದು ಬೆಳೆಸಿದ್ರೆ ಮಾತ್ರ BJPಗೆ ಆ ಧೈರ್ಯ ಬರುತ್ತೆ. ಎಲ್ಲರೂ ನಮ್ಮ ಜೊತೆ ಇದ್ದಾರೆ, ನಮಗೆ ಬೆಂಬಲ ಕೊಡ್ತಾರೆ ಅಂತ ಅಂದಾಗ ನಿಮಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಈ ಭಾಗದಲ್ಲಿ ರಘುವರನ್ನ ಕಾಯಕ ಸಮುದಾಯಗಳ ನಾಯಕರಾಗಿ ಬೆಳೆಸಿ ಅಂತೇಳಿ ಹೇಳ್ಬಿಟ್ಟು ಮಾತ್ರ ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ.